ನಮಸ್ಕಾರ ಫೋಕಸ್ 18 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಎಂಬಿ ಪಾಟೀಲ್ ವರ್ಸಸ್ ಶಾಮನೂರು ಶಿವಶಂಕರಪ್ಪ ನಡುವೆ ಪ್ರತ್ಯೇಕ ಧರ್ಮ ವಾರ್. ಕಾಂಗ್ರೆಸ್ನಲ್ಲಿ ಶುರುವಾಯಿತು ಧರ್ಮ ಯುದ್ಧ. ಸವಾಲ್ ಟಾಕ್ ವಾರ್. ಬಿಜೆಪಿಗೂ ಧರ್ಮ ಸಂಕಟ ತಂತ. ಲೀಡರ್ ಆಗಲು ರಣತಂತ್ರ. ನಾಯಕರ ನಡುವೆಯೇ ಅಂತರ್ಯುದ್ಧ. ಲಿಂಗಾಯತ ಧರ್ಮ ಯುದ್ಧದ ಟಾಕ್ ವಾರ್ನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಎಲ್ಲ 99 ಉಪ ಪಂಗಡಗಳನ್ನ ವೀರಶೈವರನ್ನ ಒಳಗೊಂಡು ಕೂಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅವನೇ ಹೋಗ್ತಂತ ಅವನಿಗೆ ಹಣೆಬರ ಕೈಯನ್ನು ಮೂತಿನೂ ಸುಟ್ಕೊಂಡಿದೆ. ನಾನು ನಾಯಕತ್ವವನ್ನು ಕೂಡ ವಹಿಸ್ಕೊಳ್ರು ಅಂತ ಹೇಳಿದ್ದೀನಿ. ಊರಿಂದ ಇನ್ನೂ ಸ್ವಲ್ಪ ಎಲೆಕ್ಷನ್ ಬಂದು ಎಂಬಿ ಪಾಟೀಲ್ ವರ್ಸಸ್ ಶಾಮನೂರು. ಕಾಂಗ್ರೆಸ್ನಲ್ಲಿ ಧರ್ಮಯುದ್ಧ. 5 ವರ್ಷದ ನಂತರ ಚುನಾವಣೆ ನಂತರ ನಾವು ಕೂಡ್ತೀವಿ. ನಮ್ಮಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದಲ್ಲ, ಅದು ಒಂದೇ ದಿವಸದಲ್ಲಿ ಬಗೆಹರುವಂಥದ್ದಲ್ಲ. ವರ್ಷ ಚುನಾವಣೆ ನಂತರ 23 ನಂತರ ಚುನಾವಣೆ ನಂತರ ನಾವು ಕೂಡಿ ಎಲ್ಲರೂ ಕೂಡಿ ಭಾಳ ಮುಕ್ತ ಮನಸ್ಸದಿಂದ ಸ್ವಚ್ಛ ಮನಸ್ಸದಿಂದ ಸಮಯಕ್ಕೆ ನಿಗದಿ ಮಾಡದೆ, ಅದು 1 ವರ್ಷ ತೊಗೋಬೋದು, 2 ವರ್ಷ ತೊಗೋಬೋದು, 3 ವರ್ಷ ತೊಗೋಬೋದು, ಎಲ್ಲರೂ ನಾವು ಚರ್ಚೆ ಮಾಡಿಕೊಂಡು ಪಂಚಪೀಠದವ್ರನ್ನ, ನಮ್ಮ ವಿರಕ್ತ ಮಠದ ಗುರುಗಳನ್ನ, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ, ನಾವೆಲ್ಲರೂ ಕೂಡ ಮಾಡ್ಕೊಂಡ್ರೆ ಅವ್ರಿಗೇನು ಆಗೋದಲ್ಲ. ಮತ್ತೆ ಕಂಡು ಹಾಕ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅವನೇ ಹೋಗ್ತಂತ ಅವನಿಗೆ ಹಣೆಬರ. ಸವಾಲ್ ಟಾಕ್ ವಾರ್. ಬಿಜೆಪಿಗೂ ಧರ್ಮ ಸಂಕಟ ತಂತ. ಕಾಂಗ್ರೆಸ್ಸು ಕೈ ಸುಟ್ಕೊಂಡಿದೆ, ಕೈಯನ್ನು ಮೂತಿನೂ ಸುಟ್ಕೊಂಡಿದೆ. ಅದು ಒಳ್ಳೇದಲ್ಲ, ಹಂಗೆ ಧರ್ಮ ಹೊಡೆಯೋದು ಒಳ್ಳೇದಲ್ಲ. ಜಾತಿ ಧರ್ಮದ ಬಗ್ಗೆ ಈ ಥರದ ಹೇಳಿಕೆಗಳನ್ನು ಕೊಟ್ಟರೆ ಜನ ಇನ್ನೊಂದ್ಸರಿ ಮೂಲೆ ಗುಂಪು ಮಾಡ್ಬಿಡ್ತಾರೆ. ಈ ಸರಿ ನನ್ನ 70 ಸೀಟ್ ಬಂದಿದೆ, ಆಮೇಲೆ 20 ಸೀಟ್ ಬರಲ್ಲ ಕಾಂಗ್ರೆಸ್. 15 ಎಲ್ಲರೂ ಕೈ ಹಾಕಿದರೆ ಪೂರ್ಣ ಸರ್ವನಾಶ. ಲೀಡರ್ ಆಗಲು ರಣತಂತ್ರ. ನಾಯಕರೆಲ್ಲ ಅಂತರ್ಯುದ್ಧ. ಅದು ಸ್ವತಂತ್ರ ಜೈನ ಮತ್ತು ಸಿಖ್ಖರ ಥರ ಇವತ್ತು ಸ್ವತಂತ್ರ ಧರ್ಮ ಆದರೆ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ. ಬೆನಿಫಿಟ್ಸ್, ಮೈನಾರಿಟಿ ಸ್ಟೇಟಸ್ ಸಿಗುತ್ತೆ. ಮತ್ತೆ ಪಂಚಾಚಾರ್ಯರಿದ್ದಾರೆ, ಗಾಣಿಗರಿದ್ದಾರೆ, ಇನ್ನು ಶಿವರಾಜ ಮಾಡಿದಾರೆ, ಅವರು ಲಿಂಗಾಯತರಿದ್ದಾರೆ. ಎಲ್ಲ ಲಿಂಗಾಯತರು ಕೂಡ ವೀರಶೈವ ಲಿಂಗಾಯತರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಎರಡು 2018ರ ವಿಧಾನಸಭೆ ಚುನಾವಣೆ, 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಲಾಭದ ಉದ್ದೇಶವೋ ಅಥವಾ ಸಮುದಾಯವನ್ನ ಧರ್ಮವನ್ನಾಗಿಸುವ ಮೂಲಕ ಧರ್ಮದ ಉದ್ಧಾರಕ್ಕೋ ಏನೋ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಆಸಕ್ತಿ ವಹಿಸಿತ್ತು. ಇನ್ನೇನು ಲಿಂಗಾಯತ ಪ್ರತ್ಯೇಕ ಧರ್ಮವಾಗಿ ಬಿಡ್ತು ಅನ್ನೋಷ್ಟು ಆಗ ಬೆಳವಣಿಗೆಗಳು ನಡೆದವು. ಆದರೆ ಆ 2 ವರ್ಷವೂ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಆ ಬಳಿಕ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಯಾರೊಬ್ಬರೂ ಸೊಲ್ಲೆತ್ತಲಿಲ್ಲ. ಆದ್ರೀಗ ಎಂಬಿ ಪಾಟೀಲ್ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಆ ಮೂಲಕ ಕಾಲಕ್ರಮೇಣ ತಣ್ಣಗಾಗಿದ್ದ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂಬಿ ಪಾಟೀಲ್ ಹೇಳಿಕೆಯಿಂದ ಮತ್ತೆ ಚರ್ಚೆಯಾಗ್ತಿದೆ. ಕಾಂಗ್ರೆಸ್ ಪಕ್ಷದೊಳಗೆಯೇ ವಾಗ್ಯುದ್ಧವೂ ಶುರುವಾಗಿದೆ. ಅದಕ್ಕೆ ನಾವು ಯಾರು ಕಾಮೆಂಟ್ ಮಾಡೋದಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋದು ಅವರಿಗೆ ಎಂಬಿ ಪಾಟೀಲ್ ಕೇಳಿ ಏನು ಮಾಡಕ್ಕೆ ಹೋಗಿದ್ರು ಸೋತರು ಅಷ್ಟೇ. ಪಾಠ ಕಲ್ತಿ ಒಂದಾಗ್ಯಾರ. ನಿಮಗೆ ಗೊತ್ತೇ ಇದೆ, 2017, 2018ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡವರು ಇದೇ ಎಂಬಿ ಪಾಟೀಲ್ರು. ಆದರೆ ಕಾಂಗ್ರೆಸ್ ಹೀನಾಯ ಸೋಲಿನ ಬಳಿಕ ಎಂಬಿ ಪಾಟೀಲ್ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಅಂತರ ಕಾಯ್ದುಕೊಂಡಿದ್ರು. ಆದರೆ ಈಗ ದಿಢೀರನ್ನೇ ಮತ್ತದೇ ಧರ್ಮಯುದ್ಧದ ಕಿಡಿ ಹತ್ತಿಸಿದ್ದಾರೆ. ಆ ಕಿಡಿ ಈಗ ಪಕ್ಷದಿಂದ ಪಕ್ಷಕ್ಕೆ ಹರಡ್ತಿದ್ದು, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದೊಳಗೆಯೇ ಧಗಧಗ ಬೆಂಕಿ ಹತ್ತಿಕೊಳ್ಳೋದಕ್ಕೆ ಶುರು ಮಾಡಿದೆ. ಎಂಬಿ ಪಾಟೀಲ್ ಹತ್ತಿಸಿದ ಪ್ರತ್ಯೇಕ ಧರ್ಮದ ಕಿಡಿಗೆ ಈಗ ಏನಾಗ್ತಿದೆ ಅನ್ನೋದನ್ನ ಹೇಳೋದಕ್ಕೂ ಮೊದಲು ಎಂಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ಕುರಿತಾಗಿ ಏನ್ ಹೇಳಿದ್ರು ಅನ್ನೋದನ್ನ ಮೊದಲು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನಾವು
99 ಉಪಪಂಗಡಗಳು ಎಲ್ಲರನ್ನ ಕೂಡಿಸಿ ಮಾಡ್ತಾ ಇದ್ದೀವಿ. ಈಗ ಉಪಪಂಗಡಗಳು ಎಲ್ಲನೂ ಕೂಡ PA ಕಡೆ ಹೋಗ್ತಾ ಇದ್ದಾವೆ. ಈಗ ಅದು ಹೊಡಿತಾ ಇದೆ. ನಾವು ಕೂಡಿಸಿದ್ದೀವಿ, ಎಲ್ಲರನ್ನೂ ಕೂಡಿಸಿ ಮಾಡುವಂಥದ್ದು. ವೀರಶೈವರನ್ನು ಕೂಡಿಸಿ ಮಾಡಿದ್ದೀವಿ. ನಾವು ಅದನ್ನು ವೀರಶೈವ ಒಂದು ಭಾಗ ಅಂತನೂ ಮಾತನ್ನು ಹೇಳಿದ್ದೆ. ತಪ್ಪು ಪ್ರಚಾರ ಮಾಡಲಾಯಿತು. ಹೀಗಾಗಿ ಎಲ್ಲರನ್ನ ಈಗ ಒಗ್ಗೂಡಿಸಿ ಇವತ್ತು ದಿವಸ ಪಂಚಪೀಠರವ್ರನ್ನ, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲರೂ ಒಗ್ಗೂಡಿಸಿ ಮುಂದೊಂದು ದಿನ, ಈಗಲ್ಲ ಚುನಾವಣೆ ನಂತರ, ಯಾಕೆ ಚುನಾವಣೆ ಸಮಯದಲ್ಲಿ ಮಾಡಿದಾಗ ಮತ್ತೆ ಅದಕ್ಕೆ ಬೇರೆ ಕಲರ್ ಕೊಡ್ತಾರೆ. ಎಲ್ಲರೂ ಕೂಡಿಸಿ ಒಟ್ಟಾಭಿಪ್ರಾಯನ ಪಡೆದುಕೊಂಡು ದಿವಸ ಮುನ್ನಡೆಯಬೇಕಾಗಿದೆ. ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಅಂತ ನಾನು ಹೇಳಿದೆ. ಧರ್ಮ ಬೆಳಿಬೇಕು, ವಚನ ಸಾಹಿತ್ಯ ಬೆಳಿಬೇಕು, ಬಸವ ಸಾಹಿತ್ಯ ಬೆಳಿಬೇಕು ಆ ದಿಶೆಯಲ್ಲಿ. ಮತ್ತು ಅದು ಸ್ವತಂತ್ರ ಜೈನ ಮತ್ತು ಸಿಖ್ಖರ ಥರ ಸ್ವತಂತ್ರ ಧರ್ಮ ಆದರೆ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ. ಬೆನಿಫಿಟ್ಸ್, ಮೈನಾರಿಟಿ ಸ್ಟೇಟಸ್ ಸಿಗುತ್ತೆ, ಬೆನಿಫಿಟ್ಸ್ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದೆ. ಕೇಳಿಸ್ಕೊಂಡ್ರಲ್ಲ, ಬೂದಿ ಮುಚ್ಚಿದ ಕೆಂಡದಂತಿದ್ದ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ವಿಚಾರವನ್ನ MB ಪಾಟೀಲರು ಕೆದಕಿದ್ದು ಹೀಗೆ. MB ಪಾಟೀಲ್ ಹೀಗೆ ಹೇಳಿಕೆ ಕೊಡ್ತಿದ್ದಂತೆ ಅರೆಕ್ಷಣ ಕಾಂಗ್ರೆಸ್ ಕೂಡ ತಬ್ಬಿವಾಗಿತ್ತು. ಯಾಕೆಂದ್ರೆ ಒಮ್ಮೆ ಈ ವಿಚಾರದಲ್ಲಿ ಕೈ ಹಾಕಿ ಮುಖಾಮುಖಿ ಸುಟ್ಕೊಂಡಾಗಿದೆ. ಧರ್ಮ ಯುದ್ಧಕ್ಕೆ ಇಳಿದ ಪರಿಣಾಮ ಹೀನಾಯವಾಗಿ ಕಾಂಗ್ರೆಸ್ ಸೋಲಬೇಕಾಯಿತು ಎಂಬ ವಿಮರ್ಶೆಯೂ ನಡೆದಿದೆ. ಹಾಗಿರುವಾಗ ಈಗ ಮತ್ತೆ ಅದೇ ಅಪಾಯಕ್ಕೆ ಕೈ ಹಾಕಿದ್ರೆ ಹೇಗೆ ಬೇಕಾದರೂ ಪಕ್ಷಕ್ಕೆ ಈ ವಿಚಾರ ರಿವರ್ಸ್ ಹೊಡಿಬಹುದು. ಆ ಕಾರಣಕ್ಕೆ MB ಪಾಟೀಲ್ ಕೊಟ್ಟ ಹೇಳಿಕೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಅತ್ತ ಸಮರ್ಥಿಸಿಕೊಳ್ಳಲು ಹೋಗದೆ, ಇತ್ತ ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಜಾರಿಕೊಳ್ಳುವ ದಾರಿ ಹುಡುಕ್ತಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ DKಶಿ ಮತ್ತು ಸಿದ್ದರಾಮಯ್ಯ ಕೊಟ್ಟ ರಿಯಾಕ್ಷನ್. ಆಲ್ ಕ್ಯಾಸ್ಟ್ ಕಮ್ಯುನಿಟಿ ಇಶ್ಯೂ, ಆಲ್ ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಸೊ ಅದಕ್ಕೆ ನಾವು ಯಾರು ಕಮೆಂಟ್ ಮಾಡೋದಿಲ್ಲ. ಮೈ ಪಾರ್ಟಿ ಈಸ್ ಸೀಸ್ಡ್ ಆಫ್ ದಿ ಮ್ಯಾಟರ್. ನಾನು ಅದ್ರ ಬಗ್ಗೆ ಮಾತಾಡೋದು ಅವರಿಗೆ MB ಪಾಟೀಲ್ ಈಗ ಕೇಳಿ. ಪ್ಲೀಸ್ ಆಸ್ಕ್ MB ಪಾಟೀಲ್. ಹೀಗೆ MB ಪಾಟೀಲರ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಹೈಕಮಾಂಡ್ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ KPCC ಅಧ್ಯಕ್ಷ DK ಶಿವಕುಮಾರ್ ಹೇಳಿ ಈ ವಿವಾದದಿಂದ ನುಣುಚಿಕೊಂಡ್ರು. ಈ ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತ್ಯೇಕ ಧರ್ಮದ ಹೇಳಿಕೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಜಾರಿಕೊಂಡ್ರು. ರಾಜ್ಯದ ಇಬ್ಬರು ಪ್ರಮುಖ ಕೈ ನಾಯಕರು ಹೀಗೆ MB ಪಾಟೀಲ್ ಹೇಳಿಕೆಯಿಂದ ಡ್ಯಾಮೇಜ್ ಉಂಟಾಗದಂತೆ ಬಚಾವಾದರೆ, ಇತ್ತ ಕೈ ವರಿಷ್ಠರು MB ಪಾಟೀಲರ ಕಿವಿ ಹಿಂಡಿದ್ದಾರೆ ಎಂಬ ಮಾಹಿತಿ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ವಿವಾದ ಆಗೋದು ಬೇಡ. 2023ರ ಚುನಾವಣೆಗೆ ಮೊದಲು ತಯಾರಿ ನಡೆಸಿ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆಗಳನ್ನ ಕೊಡಬೇಡಿ. ನಿಮ್ಮ ಹೇಳಿಕೆಗೆ ನೀವೇ ಸ್ಪಷ್ಟನೆ ಕೊಡಿ. ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಮತ್ತೆ ವಿವಾದ ಸೃಷ್ಟಿಸಬೇಡಿ. ಹೀಗೆ ಯಾವಾಗ ಹೈಕಮಾಂಡ್ನಿಂದ ವಾರ್ನಿಂಗ್ ಬಂತು, ಆಗ MB ಪಾಟೀಲರು ಉಲ್ಟಾ ಹೊಡೆದ್ರು. ಪ್ರತ್ಯೇಕ ಧರ್ಮ ಹೋರಾಟ ಈ ವಿಚಾರದ ಕುರಿತು ನಾನು ಮಾತನಾಡಿಯೇ ಇಲ್ಲ ಅಂದ್ಬಿಟ್ರು. ಧರ್ಮ ವಿವಾದ ಉಲ್ಟಾ ಹೊಡೆದ MB ಪಾಟೀಲ್. ಇಲ್ಲಿ ಹೋರಾಟ, ಕೂಗು, ಪ್ರತ್ಯೇಕ ಈ ಭಾಷೆ ನಾನು ಉಪೇಕ್ಷೆ ಇಲ್ಲ. ಹೀಗೆ ಕಂಪ್ಲೀಟ್ ಯೂಟನ್ನು ಹೊಡೆದು ಬಿಟ್ರು MB ಪಾಟೀಲ್. ಅಷ್ಟೇ ಅಲ್ಲ, ತಾವು ಕೊಟ್ಟ ಹೇಳಿಕೆಗೆ ಸ್ಪಷ್ಟನೆಯನ್ನು ನೀಡಿದ್ರು. ಈಗ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಯಾವುದೇ ಹೋರಾಟ ನಡೆಸಲ್ಲ. ಆದರೆ ಮುಂದಿನ ಸಾರ್ವತ್ರಿಕ ಚುನಾವಣೆ ನಂತರ ಪಂಚಪೀಠಾಧೀಶರು, ವಿರಕ್ತ ಮಠಗಳು, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಸೇರಿ ಲಿಂಗಾಯತ ವೀರಶೈವ ಸಮುದಾಯದ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಸಭೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಂಡು ಮುನ್ನಡೆಯುತ್ತೇವೆ ಅಂತ ಹೇಳಿದ್ರು. ಇನ್ನು ಮುಂದುವರೆದು ವೀರಶೈವ ಲಿಂಗಾಯತರು ಒಗ್ಗಟ್ಟಾಗುವ ಸಮಯ ಬಂದಾಗ ಅನಗತ್ಯವಾಗಿ ವಿವಾದ ಮಾಡಲಾಗ್ತಿದೆ ಅಂತಾನು ಹೇಳಿದ್ರು. ಅಷ್ಟೇ ಅಲ್ಲ, ಕಳೆದ ಬಾರಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಹೋರಾಡುವಾಗ 2017ರಲ್ಲಿ ಇದೇ MB ಪಾಟೀಲರು ವೀರಶೈವ ಪದ ಬಳಕೆಯಿಂದಲೇ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ ಅಂತ ಹೇಳಿದ್ರು. ಆದ್ರೀಗ ಅದರಲ್ಲೂ ಉಲ್ಟಾ ಹೊಡೆದಿದ್ದಾರೆ. ಈ ಹಿಂದೆ ನಾವು ವೀರಶೈವದ 99 ಉಪಪಂಗಡಗಳನ್ನು ಸೇರಿಸಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಬೇಡಿಕೆ ಇಟ್ಟಿದ್ವು. ಆ ಟೈಮ್ನಲ್ಲಿ ಗಡಿಬಿಡಿ ತರಾತುರಿಯಲ್ಲಿ ಹೋರಾಟ ಮಾಡಿದ್ದೇವೆ. ತಾಂತ್ರಿಕ ಕಾರಣದಿಂದ ಲಿಂಗಾಯತ ಪದವನ್ನು ಮಾತ್ರ ಬಳಸಿದ್ದೇವೆ. ಆದರೆ ನಾವು ಲಿಂಗಾಯತ ಹಾಗೂ ವೀರಶೈವ ಎಂದು ಪ್ರತ್ಯೇಕವಾಗಿ ಬಿಂಬಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಅದು ಸ್ವತಂತ್ರ ಜೈನ ಮತ್ತು ಸಿಖ್ಖರ ಥರ ಸ್ವತಂತ್ರ ಧರ್ಮ ಆದರೆ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ. ಬೆನಿಫಿಟ್ಸ್, ಮೈನಾರಿಟಿ ಸ್ಟೇಟಸ್ ಸಿಗುತ್ತೆ. ಹೋರಾಟ ಮತ್ತೆ ಪ್ರತ್ಯೇಕ ಇದೆಲ್ಲನೂ ಕೂಡ ಪ್ರತ್ಯೇಕ ಅಂತ ಸಲ ಇಲ್ಲ. ಈಗ ಪ್ರತ್ಯೇಕ ಕೂಡಿಸಿ ಅಂತ ಹೇಳಿದ್ದೀನಿ. ನಾನೇ ಹೇಳಿದ್ದೀನಿ ವೀರಶೈವ ಮತ್ತು ಲಿಂಗಾಯತರು ಎಲ್ಲರೂ ಕುಡ್ಕೊಂಡು ಅಂತ ಹೇಳಿದ್ದೀನಿ. ಪಂಚಪೀಠದವ್ರನ್ನೂ ನಮ್ಮ ಸ್ವಾಮಿಗಳನ್ನೆಲ್ಲ ಕುಡ್ಕೊಂಡು ಅಂತ ಹೇಳಿದ್ದೀನಿ. ಎಲ್ಲಿ ತಪ್ಪು ಸಂದೇಶ ಹೋಯ್ತು ನಮ್ಗೆ ಗೊತ್ತಾಗ್ತಿಲ್ಲ.
ಹೀಗೆ ಪ್ರತ್ಯೇಕ ಲಿಂಗಾಯತ ಧರ್ಮವೆಂಬ ಸೂಕ್ಷ್ಮ ವಿಚಾರಕ್ಕೆ ಮತ್ತೆ ಕಿಡಿ ಹತ್ತಿಸಿ ಧಗಧಗ ಹೊತ್ತಿ ಉರಿಯುವಂತೆ ಮಾಡಿದ ಎಂಬಿ ಪಾಟೀಲ್ ಯಾವಾಗ ಹೈಕಮಾಂಡ್ ಕಿವಿ ಹಿಡಿತೋ ಆಗ ಹೀಗೆ ಸಮಜಾಯಿಷಿ ಕೊಟ್ಟು ಜಾರಿಕೊಂಡಿದ್ದಾರೆ. ಆದರೆ ಎಂಬಿ ಪಾಟೀಲ್ ಹೊತ್ತಿಸಿದ ಕಿಡಿ ಅಷ್ಟು ಬೇಗ ಆರುವಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದೊಳಗೆಯೇ ಸವಾಲಿಗೆ ಸವಾಲ್ ಹಾಕುವ ಮಟ್ಟಕ್ಕೆ ಟಾಕ್ ವಾರ್ ಜೋರಾಗುವ ಹಂತಕ್ಕೆ ತಲುಪಿದೆ. ಸ್ವಪಕ್ಷೀಯ ನಾಯಕರ ನಡುವೆಯೇ ಪರಸ್ಪರ ಟಾಕ್ ವಾರ್ಗೆ ವೇದಿಕೆ ಕಲ್ಪಿಸಿದೆ. ತಾವೇ ಕೊಟ್ಟ ಹೇಳಿಕೆ ಉಲ್ಟಾ ಹೊಡೆದ್ರು, ಚುನಾವಣೆ ಬಳಿಕ ಚರ್ಚಿಸಿ ತೀರ್ಮಾನ ಅಂತ ಸಮಜಾಯಿಷಿ ಕೊಟ್ಟು ಎಂಬಿ ಪಾಟೀಲ್ರು ಏನೋ ಗೆದ್ದು ಹೋದ್ರು. ಆದರೆ ಎಂಬಿ ಪಾಟೀಲ್ ಇಟ್ಟ ಕಿಡಿ ಶಾಮನೂರು ಶಿವಶಂಕರಪ್ಪ ಗರಂ ಆಗುವಂತೆ ಮಾಡಿದೆ. ಎಲ್ಲ ಲಿಂಗಾಯತರು ಕೂಡ ವೀರಶೈವ ಲಿಂಗಾಯತರು ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ಹೋರಾಟ ಮಾಡ್ತೀವಿ ನಾವು ಅಂತ ಅವರು ಮಾಡಲಿ, ಅವ್ರು ಮಾಡ್ಕೊಂಡ್ರೆ ಅವ್ರಿಗೇನು ಆಗೋದಲ್ಲ. ಮತ್ತು ಕಂಟಾಡ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಎಲ್ಲರನ್ನ ಕರ್ಕೊಂಡು ಒಟ್ಟೆ ಹೋಗ್ತೀನಿ ಅಂತ ಅವನೇ ಹೋಗ್ತಂತ ಅವನಿಗೆ ಹಣೆ ಬರ. ನಮ್ದು ಅನ್ಕೊಂಡಿಲ್ವ ಅಷ್ಟೇ, ಎಲ್ಲರೂ ಒಂದೇ ಹೊರತು ಬದಲೇ ಅಂತ ಇವತ್ತು ಪಾಪ ಇವರು ಹೇಳಿದ್ರಲ್ಲ ನಿರಾಣಿಯವರು, ಅದು ಕರೆಕ್ಟ್ ಹೇಳಿದ್ರು ಅವರು. ಎಂಬಿ ಪಾಟೀಲ್ ಲಿಂಗಾಯತ ಲೀಡರ್ ಆಗಲು ಯತ್ನ. ಮೊದಲು ಈ ಬಾರಿ ಗೆಲ್ಲಲಿ ಎಂದು ಸವಾಲು ಹಾಕಿದ ಶಾಮನೂರು. ಎಂಬಿ ಪಾಟೀಲ್ ಲಿಂಗಾಯತ ಲೀಡರ್ ಆಗಲು ಮಾಡ್ತಿರುವ ಪ್ರಯತ್ನ ಇದು. ಎಂಬಿಪಿ ಈ ಬಾರಿ ಗೆಲ್ಲಲಿ ನೋಡೋಣ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸವಾಲು ಹಾಕಿದ್ದಾರೆ. ಲಿಂಗಾಯತರಲ್ಲಿ ಉಪಜಾತಿ ಯಾವುದೂ ಇಲ್ಲ, ಎಲ್ಲರನ್ನೂ ವೀರಶೈವರೆಂದು ಪರಿಗಣನೆ ಮಾಡ್ತೀವಿ. ಅವನೇನು ಒಟ್ಟಿಗೆ ಕರೆದುಕೊಂಡು ಹೋಗ್ತಾನೆ, ಅವನ ಹಣೆ ಬರಹ. ಅವನು ಏನೇ ಹೇಳಿ ಕೊಡ್ಲಿ, ನಮ್ಮ ನಿಲುವು ಒಂದೇ, ವೀರಶೈವ ಲಿಂಗಾಯತ ಒಂದೇ ಎಂಬ ನಿರಾಣಿ ಹೇಳಿಕೆ ಸರಿಯಾಗಿದೆ ಅಂತ ಶಾಮನೂರು ಕಿಡಿಕಾರಿದ್ದಾರೆ. ಇನ್ನು ಮುಂದುವರೆದು ಎಂಬಿ ಪಾಟೀಲ್ ಲಿಂಗಾಯತರ ನಾಯಕ ಆಗಬೇಕು ಅಂತ ಹೋಗ್ತಿದ್ದಾರೆ. ಮೊದಲು ಅವರ ಊರಲ್ಲಿ ಗೆಲ್ಲಲಿ ಅಂತ ಸವಾಲು ಹಾಕಿದ್ದಾರೆ. ಜನರು ನಾಯಕನನ್ನಾಗಿ ಮಾಡಬೇಕು, ನಾನಾಗೇ ನಾಯಕನಾಗ್ತೀನಿ ಅಂತ ಹೋದ್ರೆ ಆಗುತ್ತಾ ಅಂತ ಶಾಮನೂರು ಗುಡುಗಿದ್ದಾರೆ. ಹೀಗೆ ಎಂಬಿ ಪಾಟೀಲ್ ವಿರುದ್ಧ ಕಿಡಿಕಾರಿದ ಶಾಮನೂರು ಆ ಬಳಿಕ ಮತ್ತೊಂದ್ಸರಿ ಈ ವಿಚಾರದ ಕುರಿತು ಮಾತನಾಡಿದಾಗ ಉಲ್ಟಾ ಹೊಡೆದಿದ್ದಾರೆ. ಪಾಟೀಲ್ ಹೇಳಿದ್ದು ಸರಿ ಇದೆ ಅಂತ ಹೇಳಿದ ಶಾಮನೂರು ಮೊದಲ ಬಾರಿ ಪ್ರತ್ಯೇಕ ಧರ್ಮದಲ್ಲಿ ಒಂದಾಗುವ ಹೇಳಿಕೆ ಕೊಟ್ಟಿದ್ದಾರೆ. ಯಾವಾಗಲೂ ಪ್ರತ್ಯೇಕವಾಗಿ ಓಡಾಡೋದು ಮತ್ತು ಬಂದು ಸೇರಲ್ಲ ಓಡಾಟಕ್ಕೆ ಯಾರು ಬೇಡ ಅಂತಾರೆ. ನೀನು ನಮ್ಮ ಬೆಲೆ ಕೊಡ್ತೇನೆ ಅಂತ ನಮಗೆ ಹೇಳಿದ್ರೆ ಬೇಡ ಅಂತವು ನಾವು. ಬರಲಿ, ಬಡವರಿಗೆ ಸಹಾಯ ಆಗಲಿ. ಅವರೆಲ್ಲ ಎರಡು ಮಾಡೋಕೆ ಹೊಂಟಿದ್ರು, ಆಗಲಿಲ್ಲ. ಈಗ ಹೊಂದ್ಕೊಂಡು ಬರ್ತಿದ್ದಾರೆ, ಒಳ್ಳೆಯದು. ಅವ್ರು ಯಾವಾಗಾರ ಬರಲಿ, ನಾವು ಉತ್ತೇಜನ ಕೊಡ್ತೇವೆ ಒಟ್ಟಾಗಿರೋದಕ್ಕೆ. ಬಸವಣ್ಣ ಏನು ಹೇಳಿದ್ದ, ಬುದ್ಧ ಏನು ಹೇಳಿದ್ದ, ಹಂಗೆಲ್ಲರೂ ಒಂದೇ, ಗಂಡು ಹೆಣ್ಣು ಎರಡು ಜಾತಿ ಹೋಗ್ಕೊಂಡು ಉಳಿಯೋದು. ಹೀಗೆ ಒಂದ್ ಕಡೆ ಎಂಬಿ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ಕಾಂಗ್ರೆಸ್ ಪಕ್ಷದೊಳಗೆ ಟಾಕ್ ವಾರ್, ಸವಾಲಿಗೆ ಸವಾಲ್ ಹಾಕೋ ಮಟ್ಟಕ್ಕೆ ಹೋಗಿದ್ರೆ, ಈ ಕಡೆ ಬಿಜೆಪಿಯು ನಾಜೂಕಾಗಿ ಈ ವಿಚಾರವನ್ನ ಹ್ಯಾಂಡಲ್ ಮಾಡ್ತಿದ್ದು, ಈಗಾಗಲೇ ಕೆಲ ನಾಯಕರು ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ. ಅದು ಒಳ್ಳೇದಲ್ಲ, ಹಂಗೆ ಧರ್ಮ ಹೊಡೆಯೋದು ಒಳ್ಳೇದಲ್ಲ. ಆದರೆ ಅದರಿಂದ ಜನ ಇನ್ನೊಂದ್ಸರಿ ಅವ್ರಿಗೆ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಇನ್ನೊಂದ್ಸರಿ ಏನಾದರೂ ಈ ಜಾತಿ ಧರ್ಮದ ಬಗ್ಗೆ ಈ ಥರದ ಹೇಳಿಕೆಗಳನ್ನು ಕೊಟ್ಟರೆ ಜನ ಇನ್ನೊಂದ್ಸರಿ ಮೂಲೆ ಗುಂಪು ಮಾಡ್ಬಿಡ್ತಾರೆ. ಈ ಸರಿ ನನ್ನ 70 ಸೀಟ್ ಬಂದಿದೆ, ಆಮೇಲೆ 20 ಸೀಟ್ ಬರಲ್ಲ ಕಾಂಗ್ರೆಸ್. ಲಿಂಗಾಯತ ಪ್ರತ್ಯೇಕ ಧರ್ಮದ ಕಿಚ್ಚು ಹಚ್ಚಿ ನಂತರ ಮತ್ತೆ ನಾನು ಹಾಗಂತ ಹೇಳೇ ಇಲ್ಲ, ಬಸವ ಧರ್ಮದ ಮಾನ್ಯತೆ ಕೇಳಿದ್ದಷ್ಟೇ ಅಂತ ಯೂಟರ್ನ್ ಹೊಡೆದ್ರು. ಈಗ ಪ್ರತ್ಯೇಕ ಧರ್ಮದ ವಿಚಾರ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ವೇದಿಕೆಯನ್ನ ಕಲ್ಪಿಸಿದೆ ಅನ್ನೋದು ಸುಳ್ಳಲ್ಲ. ಎಂಬಿ ಪಾಟೀಲ್ ಧರ್ಮ ಯುದ್ಧದ ಹೇಳಿಕೆ 2023ರ ಚುನಾವಣೆ ಅಸ್ತ್ರವೋ ಅಥವಾ ತಮ್ಮ ಸಮಾಜದ ನಾಯಕನಾಗಿ ಬೆಳೆಯಬೇಕು ಅನ್ನೋ ಹಂಬಲವೋ ಗೊತ್ತಿಲ್ಲ. ಆದರೆ ಶಾಮನೂರು 2 ದಿನದಲ್ಲಿ ಕೊಟ್ಟ ವಿಭಿನ್ನ ಹೇಳಿಕೆ ಮಾತ್ರ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರೋದು ನಿಜ. ಶಾಮನೂರು ಹೇಳಿಕೆ ಹುಟ್ಟಿಸಿದ ಅನುಮಾನಗಳೇನು? ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಎಂಬಿ ಪಾಟೀಲ್ ಈಗ ಧರ್ಮ ಯುದ್ಧದ ಕಿಡಿ ಹೊತ್ತಿಸಿದ್ದು ಯಾವ ಕಾರಣಕ್ಕೆ ಅನ್ನೋದು ಒಂದು ಪ್ರಶ್ನೆಯಾದ್ರೆ, ಶಾಮನೂರು ಶಿವಶಂಕರಪ್ಪ 2 ದಿನದಲ್ಲಿ ಕೊಟ್ಟ 2 ವಿಭಿನ್ನ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪ ಧರ್ಮ ಯುದ್ಧದ ಕುರಿತಾಗಿ ಈಗ ಹೇಳಿದ್ದೇನು? ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
2018 ಮಾರ್ಚ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಲಿಂಗಾಯತರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ನೀಡಲು ಸಂಪುಟ ಸಭೆ ಅನುಮೋದಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು. ಆದರೆ ರಾಜ್ಯದ ಶಿಫಾರಸನ್ನ ಕೇಂದ್ರ ಸರ್ಕಾರ ಅಂಗೀಕರಿಸಿರಲಿಲ್ಲ. ಅಲ್ಲಿಂದ ನಂತರ ಪ್ರತ್ಯೇಕ ಧರ್ಮದ ಹೋರಾಟ ತೆರೆಮೆರೆಗೆ ಸರಿಯಿತು. ಆದರೆ ಪ್ರತ್ಯೇಕ ಧರ್ಮಕ್ಕಾಗಿ ಟೊಂಕ ಕಟ್ಟಿ ಹೋರಾಡಿದ ಕಾಂಗ್ರೆಸ್ ಮಾತ್ರ ಆ ಚುನಾವಣೆಯಲ್ಲಿ ಮಕಾಡೆ ಮಲಗಿತ್ತು. 2018 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 70 ಸ್ಥಾನಕ್ಕೆ ಕುಸಿಯಲು ಕಾರಣ ಇದುವೇ ವಿವಾದ ಅಂತ ವಾದವಿದೆ. ಆದರೆ MB ಪಾಟೀಲ್ರು ಮಾತ್ರ ಈ ವಾದವನ್ನ ಒಪ್ತಿಲ್ಲ. ಕಾಂಗ್ರೆಸ್ಗೆ ಸೋಲಕ್ಕೆ ಪ್ರತ್ಯೇಕ ಧರ್ಮ ಕಾರಣ ಅಲ್ಲ ಅಂತ ಹೇಳಿದ್ರು, ಯಾವತ್ತಿಗೂ ಅಲ್ಲ ಅಂತ ಹೇಳಿದ್ರು. ಅದರಿಂದ ಅದಕ್ಕೆ ಒಂದು ಪ್ರಕಟಣೆ ಕೂಡ ಕೊಟ್ಟಿದ್ದೀವಿ ನಾವು. ಬಹಳಷ್ಟು ಕಾರಣಗಳಿದಾವೆ ಅದಕ್ಕೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಅದಕ್ಕೆ ಕಾರಣ ಅಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಮುಖ್ಯವಾಗಿ MB ಪಾಟೀಲ್ ಈಗ ಪ್ರತ್ಯೇಕ ಧರ್ಮದ ವಿಚಾರವನ್ನ ಪ್ರಸ್ತಾಪಿಸಲು ಕಾರಣ BSY ಪದತ್ಯಾಗ ಅಂತ ಹೇಳಲಾಗ್ತಿದೆ. ಯಡಿಯೂರಪ್ಪ ಮುಂದಿನ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಯೋದಿಲ್ಲ. ಬಹುತೇಕ ಇನ್ನು ರಾಜಕೀಯ ತೆರೆಮರೆಗೆ ಸರಿಯುವ ಕಾಲ ಬಂದಾಗಿದೆ. ಹೀಗಾಗಿ ಮುಂದೆ ವೀರಶೈವ ಲಿಂಗಾಯತ ಸಮುದಾಯದ ನಾಯಕತ್ವ ಯಾರು ವಹಿಸಿಕೊಳ್ತಾರೆ ಎಂಬ ಪ್ರಶ್ನೆ ಎದ್ದಿದೆ. ಇಂತಹ ಸಮಯದಲ್ಲಿ ವೀರಶೈವರನ್ನ ಕೂಡಿಸಿಕೊಂಡು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ಮಾಡೋಣ. 2023 ಚುನಾವಣೆ ನಂತರ ಈ ಕುರಿತು ಒಗ್ಗಟ್ಟಾಗಿ ಮಾತನಾಡೋಣ ಅಂತ MB ಪಾಟೀಲ್ ಹೇಳ್ತಿರೋದು ನೋಡಿದ್ರೆ ಲಿಂಗಾಯತ ಸಮುದಾಯ ನಾಯಕನಾಗುವ ದೂರದೃಷ್ಟಿಯನ್ನಿಟ್ಟುಕೊಂಡು ಈ ಕೆಲಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ಬಾರದಿರಲ್ಲ. ಆದರೆ ಈ ಕುರಿತಂತೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ MB ಪಾಟೀಲ್, ಯಡಿಯೂರಪ್ಪ ದೊಡ್ಡ ನಾಯಕರು, ಅವರಿಗೆ ನನ್ನನ್ನ ಹೋಲಿಸಬಾರದು, ನಾವೆಲ್ಲ 2ನೇ ಹಂತದವರು ಎಂದಿದ್ದಾರೆ. ಯಡಿಯೂರಪ್ಪನವರು ಬಹಳ ದೊಡ್ಡ ನಾಯಕರು. ಯಡಿಯೂರಪ್ಪನಿಗೆ MB ಪಾಟೀಲ್ ಕಂಪೇರ್ ಮಾಡಕ್ಕೆ ಹೋಗ್ರೆ ಅಥವಾ ಯಾರಿಗೂ ಕಂಪೇರ್ ಮಾಡಕ್ಕೆ ಹೋಗ್ರಿ. ನಾವೆಲ್ಲ ಸೆಕೆಂಡ್ ಲೈನ್ ಲೀಡರ್ಸು ಮತ್ತು ನಾಯಕರು. ನಾನು ಹೇಳ್ಕೊಂಡ್ರೆ ನಾಯಕ ಆಗೋದಲ್ಲ. BSY ಪದತ್ಯಾಗದ ನಂತರ ಕಾಂಗ್ರೆಸ್ ನಾಯಕರು ಅವರ ಬಗ್ಗೆ ಅನುಕಂಪದಿಂದ ಮಾತನಾಡ್ತಿರೋದು ಈಗ ಅದೇ ಪಕ್ಷದ ನಾಯಕರೊಬ್ಬರು ಪ್ರತ್ಯೇಕ ಧರ್ಮದ ಕಿಚ್ಚು ಹಚ್ಚುತ್ತಾ ಇರೋದೆಲ್ಲ ಲಿಂಗಾಯತ ಸಮುದಾಯವನ್ನ ಸೆಳೆಯುವ ಪ್ರಯತ್ನದ ಭಾಗ ಎಂದು ಕೂಡ ವಿಮರ್ಶೆ ಮಾಡಲಾಗಿತ್ತು. ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಪಾಟೀಲ್, ಸಮುದಾಯದ ಬೇಡಿಕೆಗೂ ಕಾಂಗ್ರೆಸ್ಗೂ ಸಂಬಂಧವಿಲ್ಲ, ನನ್ನ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಮುಜುಗರವಾಗಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಆಗ್ತಿತ್ತಂದ್ರೆ ಪ್ರಶ್ನೆ ಇದೆ. ಎಲ್ಲರೂ ನಾವು ವೀರಶೈವ ಲಿಂಗಾಯತರು ನಾವು ಒಗ್ಗೂಡ್ತೀವಿ, ನಾವು ಪಂಚಪೀಠದವ್ರು ವಿರಕ್ತ ಮಾಡಿದವ್ರು ಒಂದುಗೂಡ್ತೀವಿ, ವೀರಶೈವ ಮಹಾಸಭಾ ಜಾಗತಿಕ ಲಿಂಗಾಯತ ಒಂದುಗೂಡ್ತೀವಿ. ಯಾರಿಗೆ ತೊಂದರೆ ಆಗ್ತದೆ? ಯಾವ ಪಕ್ಷಕ್ಕೂ ಮುಜುಗರ ಆಗ್ತದೆ? ಪ್ರಶ್ನೆ ಬರೋದಿಲ್ಲ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಶುಕ್ರವಾರ MB ಪಾಟೀಲ್ ಹೇಳಿಕೆಗೆ ಎಗಿರಿ ಬಿದ್ದ ಶಾಮನೂರು ಶಿವಶಂಕರಪ್ಪ ಶನಿವಾರ ಉಲ್ಟಾ ಹೊಡೆದಿದ್ದಾರೆ. MB ಪಾಟೀಲ್ ಈಗ ಕರೆಕ್ಟ್ ಆಗಿ ಹೇಳಿದ್ದಾರೆ, ಎಲ್ಲರೂ ಬಂದ್ರೆ ಒಟ್ಟಾರೆ ಕರೆದುಕೊಂಡು ಹೋಗ್ತೇವೆ ಅಂತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಒಂದಾಗುವ ಹೇಳಿಕೆ ನೀಡಿದ್ದಾರೆ. ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ, ಬಂದು ಸೇರಲಿ ಓಡಾಟಕ್ಕೆ ಯಾರು ಬೇಡ ಅಂತಾರೆ? ನೀನು ನಮ್ಮ ಬಲ ಕೊಡ್ತೇನೆ ಅಂತ ನಮಗೆ ಹೇಳಿದ್ರೆ ಬೇಡ ಅಂತೇವೆ ನಾವು. ಬರಲಿ, ಬಡವರಿಗೆ ಸಹಾಯ ಆಗಲಿ. ಅವರೆಲ್ಲ 2 ಮಾಡಕ್ಕೆ ಹೊಂಟಿದ್ರು, ಆಗಲಿಲ್ಲ. ಈಗ ಹೊಂದ್ಕೊಂಡು ಬರ್ತಿದ್ದಾರೆ, ಒಳ್ಳೆಯದು. ಹಾಗಾದರೆ MB ಪಾಟೀಲ್ ವೀರಶೈವರನ್ನ ಕರೆದುಕೊಂಡು ಒಗ್ಗಟ್ಟಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಡುವ ಇಂಗಿತ ವೀರಶೈವರಿಗೂ ಒಪ್ಪಿಗೆ ಇದೆಯಾ? ಶಾಮನೂರು ಮಾತಿನ ಅರ್ಥವೇನು? ಕಾಂಗ್ರೆಸ್ ನಾಯಕರ ಈ ಮಾತಿನ ಹಿಂದೆ ಅಡಗಿರುವ ಸೀಕ್ರೆಟ್ ಏನು? 2023 ಚುನಾವಣೆಗೂ ಮೊದಲು ಕೈ ಮತ್ತೊಂದು ಧರ್ಮಯುದ್ಧಕ್ಕೆ ಇಳಿದೇ ಬಿಡುತ್ತೆ. ಈಗ MB ಪಾಟೀಲ್ ಹಚ್ಚಿದ ಕಿಡಿಯಿಂದ ಯಾವ ಪಕ್ಷಕ್ಕೆ ಲಾಭ, ಯಾವ ಪಕ್ಷಕ್ಕೆ ನಷ್ಟ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ. ಮೊದಲು MB ಪಾಟೀಲ್ ವಿರುದ್ಧ ಸಿಡಿದೆದ್ದ ಶಾಮನೂರು ಈಗ ಒಂದಾಗುವ ರೀತಿಯಲ್ಲಿ, ಒಂದಾಗಿ ಧರ್ಮಯುದ್ಧಕ್ಕೆ ಅಣಿಯಾಗುವ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಲಿಂಗಾಯತ ಧರ್ಮ ಯುದ್ಧದ ವಿಚಾರದಲ್ಲಿ MB ಪಾಟೀಲ್ ಹಚ್ಚಿದ ಕಿಡಿ ಎಲ್ಲಿಗೆ ಬಂದು ಮುಟ್ಟುತ್ತೋ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.